ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇತ್ತೀಚೆಗೆ ಒಂದಷ್ಟು ಸಂದರ್ಭಗಳಲ್ಲಿ ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೆ. ಆಗ ನನಗೆ ಅವ್ರ ಅಗತ್ಯ ತುಂಬಾ ಇತ್ತು. ಅವ್ರು ನನಗೆ ಹೆಗ್ಲಾಗಬೇಕಿತ್ತು. ಅದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಹಾಗೆ ನಾನು ಅವ್ರನ್ನ ಇನ್ನು ಮುಂದೆ ಮಿಸ್ ಮಾಡ್ಕೋಬಾರ್ದು. ಇನ್ನೇನಾದರೂ ಪರವಾಗಿಲ್ಲ, ನಾನು ಅವ್ರ ಜೊತೆನೇ ಇರಬೇಕು. ಸದಾಕಾಲ ಅವರು ನನ್ನ ಜೊತೆಲೇ ಇರಬೇಕು ಅಂತ ಅನ್ಸುತ್ತೆ. ಆಕರೆ ನಿಜವಾಗ್ಲೂ ನಾಕರೆ ನೀವು ಮನ್ಸು ಬಿಚ್ಚಿ ಮಾತಾಡ್ತಾ ಇದ್ದೀರಾ. ಮನ್ಸಿಗೆ ಹಾಕೊಂಡಿರೋ ಫಿಲ್ಟರೇ ಬಿದ್ದೋಗಿದೆ. ಫಿಲ್ಟರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ. ನೀವೇನ ಮಾತಾಡ್ತಾ ಇರೋದು? ನನ್ಸಂತಾನೆ ಗೊತ್ತಾಗ್ತಾ ಇರ. ಒಂದು ನಿಮಿಷ, ನನ್ಸೆ ಹಾಗೆ ಒಂದು ಕೆಲಸ ಮಾಡ್ತೀನಿ. ಇವಾಗಲೇ ಹೋಗ್ಬಿಟ್ಟು ಬಾದ್ನವ್ರಿಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಓಕೆನಾ? ಬೇಡ ಮಲ್ಲಿ, ಇಟ್ಟು ಇತ್ತಿದ್ದಂಗೆ ದೋಸೆನ ತಿರು ಹಾಕಬಾರ್ದು. ಸ್ವಲ್ಪ ಬೇಯಬೇಕು, ಸ್ವಲ್ಪ ಕಾಯಬೇಕು. ಟೈಮ್ ಕೊಡು, ಆಮೇಲೆ ನೋಡಿ. ಬಲೂನಿಗೆ ಪಿನ್ ಹೊಡ್ಬಿಟ್ರಲ್ಲ ಆಕರೆ. ಮತ್ತೆ ಅಡ್ಗೋಡೆ ಮೇಲೆ ದೀಪ ಇಟ್ರ. ಕರೆಂಟ್ ಯಾವಾಗ ಬರುತ್ತೋ ಏನೋ. ಆದರೆ ಬೇಗ ಬರಲಿ ಕರೆಂಟು. ಯಾರು ಬಂದು ಕೂತ್ಕೊಳ್ಳೋರು? ಮಿಂಚು, ಇವತ್ತು ನಿನ್ನ ಹಿಂದೆ ಕುತ್ಕೋ. ನಾನು ಹಿಂದ್ಗಡೆ ಕೂತರೆ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ನೀವಿಬ್ರು ಹಿಂದೆ ಕುತ್ಕೊಳ್ಳಿ, ನಾನು ಮುಂದೆ ಕುತ್ಕೋತೇನೆ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಅಮ್ಮ, ನಾನು ಕೇಳೋದು ಮರ್ತಿದ್ದೆ. ಭೂಮಿಕಾ ಗೌತಮ್ ಇಬ್ರು ನೆನ್ನೆ ಬಂದಿದ್ರಲ್ಲ, ಅವರಿಬ್ರು ಒಂದಾಗ್ತಾರೆ ಅನ್ನೋ ಸೂಚನೆ ಏನಾದರೂ ಸಿಕ್ತಾ? ಅಜ್ಜಿ ಪ್ಲಾನ್ ಏನಾದರೂ ವರ್ಕೌಟ್ ಆಗ್ಬೋದಾ? ಆ ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ನನಗೆ ಒಂಥರ ಗೊಂದಲ ಇದೆ. ಈ ಹವಾಮಾನ ವರದಿಯವ್ರು ಹೇಳ್ತಾರಲ್ಲ, ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಹೇಳ್ಬೋದೇ ವಿನಃ ಖಡಾಖಂಡಿತವಾಗಿ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ. ಕರೆಕ್ಟಮ್ಮ, ಇವರಿಬ್ಬರು ಕೇಸು ಒಂಥರ ಹಾಗೇನೆ. ಹೆಂಗೆಂದ್ರೆ ಈಗ ಗಾಡಿ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಯ್ತು ಅಂತ ಅನ್ಕೋತೀವಿ, ಆದರೆ ರಿವರ್ಸ್ಗೆ ಹಾಕೊಂಡು ಹಿಂದಕ್ಕೆ ಬಂದ್ಬಿಟ್ಟಿರ್ತಾರೆ, ಅಥವಾ ಮುಂದಕ್ಕೆ ಹೋಗ್ಬಿಟ್ಟು ಯೂಟರ್ನ್ ಹಾಕೊಂಡು ಬಂದ್ಬಿಟ್ಟಿರ್ತಾರೆ. ನಂಬಕ್ಕಾಗಲ್ಲ. ಕರೆಕ್ಟು, ಹವಾಮಾನ ಇದು ವೆದರ್ ರಿಪೋರ್ಟ್ ಹೇಳ್ತಾರಲ್ಲ, ಸೇಮ್ ಹಂಗೇನೆ. ಯಾವುದೊಂದು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಜೋರಾಗಿ ಮಳೆ ಬರುತ್ತೆ ಅಂದ್ಕೊಂಡಿರ್ತೀವಿ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದಕ್ಕೂ ಸೇಫ್ಟಿಗೆ ಕಂಕ್ಳನ್ನ ಒಂದು ಛತ್ರಿ ಇಟ್ಕೊಂಡೇ ಇರಬೇಕು. ಅಂದರೆ ಬಿಸಿಲು ಬಂದರೂ ಆಗುತ್ತೆ, ಮಳೆ ಒಯ್ದರೂ ಆಗುತ್ತೆ ಅಲ್ವಾ? ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ಈ ವಿಷಯದಲ್ಲಿ ರಿಸಲ್ಟ್ ಏನಾದರೂ ಬರಲಿ, ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾವು ರೆಡಿಯಾಗಿರ್ಬೇಕು. ಹೌದಪ್ಪ, ಭಾರಿ ಕಷ್ಟ ಅದು. ಆದರೆ ನಮ್ಮ ಅತ್ತೆಗೆ ಈ ವಿಷಯದಲ್ಲಿ ಒಂಥರ ಭರವಸೆ ಇದೆ ಅವರಿಗೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಈಗ ಇಬ್ಬರು ಹತ್ತತ್ರ ಇದ್ದರೆ ದೂರ ಇದ್ಬಿಡ್ಬೇಕು ಅಂತ ಅನಿಸುತ್ತೆ, ಇಬ್ಬರು ದೂರ ದೂರ ಇದ್ದರೆ ಇನ್ನೂ ದೂರ ಇರಬೇಕು ಅಂತ ಅನಿಸುತ್ತೆ. ಆದರೆ ದೂರ ದೂರ ಇದ್ದವರು ಸ್ವಲ್ಪ ಹತ್ತಿರ ಬಂದು ಸ್ವಲ್ಪ ಜೊತೆಲಿ ಕಾಲ ಕಳೆದ್ರೆ ಇನ್ನೂ ಹತ್ರನೇ ಇರಬೇಕು ಅಂತ ಅನಿಸುತ್ತಂತೆ. ಅರ್ಥ ಆಯ್ತಾ ನಿಂಗೆ? ಈ ಮ್ಯಾಗ್ನೆಟ್ ಹತ್ರಕ್ಕೆ ಕಮ್ಮಣ ತೊಗೊಂಡು ಹೋಗ್ತಿದ್ದಂಗೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ. ಅಯ್ಯೋ, ಬೇಗ ಹತ್ರ ಹೋಗ್ಬಿಡ್ಬೇಕು ಅನ್ನೋ ಸೆಳೆತ ಮಿಡ್ತ ತುಡಿತಾ ಇರುತ್ತಲ್ಲ, ಇದು ಅದೇ ಥರನೇ. ಅಜ್ಜಿ ಹೇಳೋದು ಕರೆಕ್ಟಾಗೇ ಇದೆ ಕಣೆ. ಈ ಪ್ರೀತಿಸೋ ಎರಡು ಹೃದಯಗಳ ಹತ್ರ ಆದಾಗ ಸಖತ್ತಾಗಿರುತ್ತಂತೆ ಅಟ್ರಾಕ್ಷನ್. ಅದು ಗುರುತ್ವಾಕರ್ಷಣೆಗಿಂತ ಜಾಸ್ತಿ ಕೆಲಸ ಮಾಡುತ್ತಂತೆ. ಅದಕ್ಕೆ ಲಿವಿಂಗ್ ಎಕ್ಸಾಂಪಲೇ ನಾನು ಅಪರ್ಣ. ನೀನು ಅಪರ್ಣನಾ? ಹೂನಮ್ಮ. ಅದಂಗೆಂದ್ರೆ ದಿನ ಇವಳು ಮುಖ ನೋಡ್ತಾ ಇದ್ರೆ ಏನು ನೋಡಿ ಬೇಜಾರಾಗೋಗಿದೆ, ಎಲ್ಲಾದ್ರೂ ಆಚೆ ಹೋಗ್ಬಾರ್ದ ಅಂತ ಅನ್ಸುತ್ತೆ. ಅದೇ ಅವಳು ಜಗಳ ಮಾಡ್ಕೊಂಡು ಈ ಥರ ಕೋಪಿಸ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಾಗ ಯಾವಾಗ ಮನೆಗೆ ಬರ್ತಾಳೋ ಅಂತ ಮನಸ್ಸು ಒಂಥರ ತುಡಿತಾ ಇರುತ್ತಮ್ಮ. ನೋಡಿದ್ರಮ್ಮ ಎಷ್ಟು ಡೌ ಮಾಡ್ತಾನೆ ಅಂತ. ಚಿನ್ನ ಏನೇ ನೋಡಿಮ್ಮ, ಏನು ಹಿಂಗಂತ ಇದೆಯಾ? ನಾನು ಡೌ ಮಾಡ್ತಾ ಇಲ್ಲ ಚಿನ್ನ, ಮನಸ್ಸಿನ ಮಾತು ಡೈರೆಕ್ಟ್ ಹೃದಯದಿಂದ ಹೇಳ್ತಾ ಇದ್ದೀನಿ ಕಣೆ.
ನಿಜವಾಗ್ಲು ನೋಡೇ ದಿನ ಮ್ಯಾಕ್ಸಿಮಮ್ ಅಂದ್ರೆ 2 ದಿವಸ ಬಿಟ್ಟಿರ್ಬೋದು, 3ನೇ ದಿವ್ಸಕ್ಕೆ ಆಗಲ್ಲಮ್ಮ. ಮನಸ್ಸು ಮನೆ ಎಲ್ಲ ಒಂಥರ ಖಾಲಿ ಖಾಲಿ ಅನ್ಸುತ್ತೆ. ಬರೀ 2 ದಿವಸಕ್ಕೆ ನಮ್ಗೆ ಹೀಗಾಗುತ್ತೆ ಅಂದರೆ 5 ವರ್ಷ ದೂರ ಇದ್ರು ಗೆಳೆಯಾತಿಗೆ, ಅವರೆಷ್ಟು ಫೀಲ್ ಮಾಡ್ಕೊಂಡಿರ್ಬೇಡ. ಈಗ ಅವ್ರು ಹತ್ರ ಆಗಿದ್ದಾರೆ ಅಂದರೆ ಗ್ಯಾರಂಟಿ ಒಂದಾಗ್ಬಿಡ್ತಾರಮ್ಮ. ನನಗೆ ಅನ್ನಿಸ್ತಾ ಇದೆ ಕಣೆ, ಗ್ಯಾರಂಟಿ ಒಂದಾಗ್ತಾರೆ. ನಿನ್ನ ಬಾಯಿ ಹರಕೆ ಅಂತ ಅದೊಂದಾದರೆ ಸಾಕಪ್ಪ, ನಂಗೆ ಇನ್ನೇನೂ ಬೇಡ. ಆನಂದ್, ನೀನು ಹೇಳಿದ್ದೇನಾದ್ರೂ ನಿಜ ಆಗ್ಬಿಟ್ರೆ ನಿನ್ನ ಬಾಯಿ ತುಂಬ ಸಕ್ಕರೆ ಆಗ್ತು. ಸಕ್ಕರೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟವ್ಲೆ. ಸಕ್ಕರೆನೇ ಹಾಕ್ತೀನಿ ನೋಡಿ ಮಂಗಳಾರತಿ ಇತ್ತು. ಓ ಸಕ್ಕರೆ ತಗೊಂಬ. ಏನಪ್ಪ ಇದು ಗಾಡಿ ಇವತ್ತು ಹಿಂಗೆ ಯೂಟರ್ನ್ ತಗೋತಾ ಇದೆಯಲ್ಲ? ಸೂರ್ಯ ಏನಾದ್ರೂ ಅಪ್ಪಿತಪ್ಪಿ ಇವತ್ತು ಉತ್ತರದಲ್ಲಿ ಹುಟ್ಬಿಟ್ನ ಹೇಗೆ? ಏನ್ ನಡೀತಾ ಇದೆ? ಸಾಂಗ್ ಹಾಕಿ. ಸಾಂಗ ಹಾಂ, ಸುಮ್ಮನೆ ಹೋಗೋ ಬದಲು ಸಾಂಗ್ ಕೇಳಿಸ್ಕೊಂಡು ಹೋಗ್ಬೋದಲ್ವಾ? ಇವ್ರ ಬಾಯಲ್ಲಿ ಇಂಥ ಮಾತಾ? ಥ್ಯಾಂಕ್ ಯು. ಅಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಷ್ಟೊಂದು ಕನ್ಫ್ಯೂಷನ್ ನನ್ಗೆ ಯಾವತ್ತೂ ಆಗಿರ್ಲಿಲ್ವಲ್ಲ. ಏನಾಗ್ತಾ ಇದೆ? ಅಮೃತಧಾರೆ ನನ್ನೊಲವ ಅಮೃತಧಾರೆ.